ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಸ್ರೀರು ಒಂದೇ ಮನೇಲಿ ಇರಬಾರ್ದು ಅಂತ ಅದು ಯಾರು ಶಾಸ್ತ್ರ ಮಾಡಿದ್ರು ಏನೋ. ಇಲ್ಲಿದ್ದರೆ ಇಷ್ಟೊಕ್ಕೆ ನೀವು ಅರಸನಕೋಟೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು. ಈಗ ನೋಡಿ ಮತ್ತೆ ವಾಪಸ್ ಬರೋ ಹಾಗಾಗೋಯ್ತು. ನೀವು ನೋವಲ್ಲಿದ್ದೀರಾ. ಇಂಥ ಸಮಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ. ಆದರೂ ಮನಸ್ಸಲ್ಲಿ ಒಂದು ಪ್ರಶ್ನೆ ಕೊರಿತಾನೇ ಇದೆ. ಅಪ್ಪನಾಗಿ ಕೇಳದೆ ಇರೋದಕ್ಕಾಗ್ತಿಲ್ಲ. ಅದೇನು ಅಂತ ಕೇಳಪ್ಪ. ಅರಸನಕೋಟೆ ಯಜಮಾನಿ ಅಖಿಲಮ್ಮ ಯಾವ ಸೊಸೆ ಅರಸನಕೋಟೆಯಲ್ಲಿ ಇರಬೇಕು, ಯಾವ ಸೊಸೆ ತವ್ರ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಅವ್ರು ತೊಗೊಂಡಿದ್ದು ಚೆನ್ನಾಗಿರ್ತಿತ್ತು. ನೀನೇ ಹೇಳ್ಬಾರ್ದಾಗಿತ್ತು ಕಣಮ್ಮ. ಅತ್ತೆಯಮ್ಮನ ನಿರ್ಧಾರ ನನ್ನನ್ನು ಅರಸನಕೋಟೆಲ್ಲೇ ಉಳಿಸ್ಕೊಳ್ಳೋದಾಗಿತ್ತಪ್ಪ. ಹೌದಾ? ಆ ನಿರ್ಧಾರ ಗೊತ್ತಾದ ಮೇಲೂ ನೀನೇ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡ್ಯಾ? ಹೌದು ಸಾರ್ಥಿ, ಇದು ನಾವಿಬ್ಬರು ಒಟ್ಟಿಗೆ ಸೇರಿ ಡಿಸ್ಕಸ್ ಮಾಡಿ ತಗೊಂಡಿರೋ ನಿರ್ಧಾರ. ಯಾಕೆ ದೊಡ್ಡ ಯಜಮಾನ್ರೆ, ಅರಸನಕೋಟೆಯಲ್ಲಿರೋದಕ್ಕೆ ನಿಮ್ಮಿಬ್ಬರಿಗೂ ಇಷ್ಟ ಇರಲಿಲ್ವಾ? ಅರಸನಕೋಟೆಯಿಂದ ಹೊರಗೆ ಬರೋವಾಗ ದೇಹದಿಂದ ಆತ್ಮನೇ ಬಿಟ್ಟು ಹೋದಷ್ಟು ನೋವಾಯ್ತಪ್ಪ. ಯಾಕೆ ಆಚೆ ಬಂದಿದ್ದು? ಜನನಿ ಬಗ್ಗೆನೂ ನನಗೆ ಅಷ್ಟೇ ಕಾಳಜಿ ಇದೆ ಕಣಮ್ಮ. ಇಷ್ಟು ದಿವಸ ಆಸ್ತಿಲಿ ಭಾಗ ಕೇಳಿ ಕೆಟ್ಟ ಹೆಸರು ತಗೊಂಡು ಅರಸನಕೋಟೆಯಿಂದ ಈಚೆ ಬಂದ್ರಿ. ಈಗ ಮತ್ತೆ ಮತ್ತೆ ನೀವಾಗೆ ಈಚೆ ಬಂದರೆ ಜನ ನಿಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊತಾರೋ ಅಂತ ಅಷ್ಟೇ ಕಣಮ್ಮ ನನ್ನ ಚಿಂತೆ. ಪದೇ ಪದೇ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಥರ ಯಾರಾದರೂ ಮಾತಾಡಿದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗುತ್ತಮ್ಮ. ಇವತ್ತು ನಾವು ನಮ್ಮ ಸ್ವಾಭಿಮಾನನ ಉಳಿಸ್ಕೋಬೇಕು ಅಂತಾನೆ ಮನೆಯಿಂದ ಹೊರಗಡೆ ಬಂದ್ವಿ ಅಪ್ಪ. ಬಾರು, ಏನು ಹೇಳ್ತಾ ಇದೆಯಾ? ಜನನಿ ಮೇಲಿದ್ದ ಕನ್ಸರ್ನ್ಗೆ, ಪ್ರೀತು ಮೇಲಿದ್ದ ಪ್ರೀತಿಗೆ ತಾನೇ ನಾವು ಆಚೆ ಬಂದಿದ್ದು. ಬರೀ ಅದಷ್ಟೇ ಅಲ್ಲ ಯಜಮಾನ್ರೆ. ಮತ್ತೆ ನನ್ನ ಹೊಟ್ಟೆ ಉರ್ಸಿ ನೀನ್ ಕೂರೋ ಕುರ್ಚಿ ಕಾಲು ಯಾವತ್ತಿಗೂ ನಿನ್ ಪಾಲಿಗೆ ಗಟ್ಟಿಯಾಗಿರಲ್ಲ, ನೆನ್ಪಿಟ್ಕೊ. ನನ್ನ ಮಗಳ ಏಳಿಗೆಗೆ ಮುಳ್ಳಾಗಿರೋ ನೀನು ಯಾವತ್ತಿಗೂ ಉದ್ಧಾರ ಆಗ್ಬಾರ್ದು. ಇದು ನನ್ನ ಶಾಪ ಅಂತಾನೆ ಅಂದ್ಕೊ. ನನ್ನಿಂದ ಜನನಿಗೆ ಅನ್ಯಾಯ ಆಗೇ ಆಗುತ್ತೆ ಅಂತ ಜನನಿಯವ್ರ ಚಿಕ್ಕಮ್ಮನ ಮನಸ್ಸಲ್ಲಿ ಆಳವಾಗಿ ಬೇರೂರ್ಬಿಟ್ಟಿದೆ. ನನಗ ಭಾವನೆನೇ ಇಲ್ಲ ಅಂದಮೇಲೆ ಯಾಕೆ ನಾನು ಅಲ್ಲೇ ಇದ್ದು ಜನನಿ ಚಿಕ್ಕಮ್ಮಂಗೆ ಅಭದ್ರತೆ ಭಾವನೆ ಕೊಡಬೇಕು ಅಂತ ಅಲ್ಲಿಂದ ಹೊರಗೆ ಬಂದ್ಬಿಟ್ಟೆಪ್ಪ. ಹೇಗೋ ನನ್ನ ಜೊತೆಗೆ ನಿಮಗೂ ಈ ಜೀವನ ಅಭ್ಯಾಸ ಆಗೋಗಿದೆ. ಮುಂದೇನು ಇದನ್ನೇ ಜೀವನ ಅಂದ್ಕೊಂಡು ಬದುಕಿದ್ರಾಯ್ತು. ಜನನಿ, ನನ್ನ ಮೈದ್ನ, ಮಿಕ್ಕ ಮನೆಯವರೆಲ್ಲ ನಮ್ಮ ಕಣ್ಮುಂದೆನೇ ಖುಷಿಯಾಗಿದ್ದರೆ ಅದಕ್ಕಿಂತ ಬೇರೆ ಖುಷಿ ನಮ್ಗೇನಿದೆ ಹೇಳಿ ಯಜಮಾನ್ರೆ? ಎಂಥ ದೊಡ್ಡ ಗುಣ ಕಂದ ನಿಂದು. ಕಚ್ಚೋ ಹಾಗೂ ಹಾಲಿಡೋ ಮನಸ್ಸು. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನಿನ್ನ ತಂದೆ ಅಲ್ಲ, ನಿನ್ನ ಮಗನಾಗಿ ಹುಟ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ.
ಸೀಮಂತಕ್ಕೆ ಮುತ್ತೈದೆಯವ್ರಿಗೆ ಹೇಳಿ ಬಂದಿದ್ದೆ, ಇನ್ನೊಂದು ಸತಿಗೆ ದಾಪಿಸ್ಬಿಡ್ತೀನಿ. ನಾವು ಮೊದಲು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಮಾಡೋಣ ಸೀಮಂತನ. ಮಗಳೇ, ನಿನ್ನ ಹತ್ರ ಯಾವುದು ಒಳ್ಳೆ ಸೀರೆ ಇದೆಯೋ ಅದನ್ನೇ ಉಟ್ಕೊಂಬ. ಹಾಂ, ಗುರುಗಳೇ, ಗುರುಗಳೇ! ಅಯ್ಯೋ ದಾಮಿನಿ, ಏನ್ ಮಾಡ್ತಾ ಇದೆಯಾ ನೀನು? ಯಾಕೆ ನನ್ನ ಕಾಲು ಹಿಡಿತಾ ಇದೆಯಾ? ನಿಮ್ಮ ಬಗ್ಗೆ ನಾನು ಎಷ್ಟು ಇಂಪ್ರೆಸ್ ಆಗಿದ್ದೀನಿ ಅಂದರೆ ಆ ಫೀಲಿಂಗ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದೀನಿ ಗುರುಗಳೇ. ಸರಿ ಆಯ್ತು ಆಯ್ತು. ಗುರುಗಳೇ, ನಾನು ಅನ್ಕೊಂಡಿದ್ದಕ್ಕಿಂತ ನೀವು ಸೂಪರ್ ಗುರುಗಳೇ. ಅದೆಷ್ಟು ಚೆನ್ನಾಗಿ, ಎಷ್ಟು ನಾಜೂಕಾಗಿ ಆ ಪಾರ್ವತಿ ಮನೆಗೆ ಹಿಂಗೆ ಕಾಲಿಟ್ಲು, ಹಂಗೆ ರಿವರ್ಸ್ ಗೇರಲ್ಲಿ ವಾಪಸ್ ಹೋಗೋ ಥರ ಮಾಡಿಬಿಟ್ರಲ್ಲ. ನನಗಂತೂ ಸಖತ್ ಖುಷಿ ಆಗ್ತಿದೆ ಗುರುಗಳೇ. ಮತ್ತೆ ನನ್ನ ಮಗಳ ಜೀವನಕ್ಕೆ ಯಾರಾದರೂ ಮುಳ್ಳಾಗ್ತಾರೆ ಅಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಅದು ಆ ಪಾರ್ವತಿ ಆಗಿದ್ರು ಸರಿ, ನೀನಾಗಿದ್ರು ಸರಿ. ಇದೇ ನೋಡಿ ಗುರುಗಳೇ ಬೇಡ ಅನ್ನೋದು. ಅಲ್ಲ, ಆ ಪಾರ್ವತಿ ಬೈಯುವಾಗ ನಾನು ನಿಮ್ಮ ಸಮಕ್ಕೆ ನಿಂತು ಅವಳಿಗೆ ಚುಚ್ಚಿ ಮಾತಾಡ್ಲಿಲ್ವಾ? ಆದರೆ ಲೀಡರ್ಶಿಪ್ ನಿಮ್ದು ಅಂತ ರೆಸ್ಪೆಕ್ಟ್ ಕೊಡಕ್ ಬಂದ್ರೆ ಹಿಂಗಂತಿರಲ್ಲ ಗುರುಗಳೇ. ಓಹೋ, ಏನು ನೀನು ಯಾವ ಸ್ವಾರ್ಥನೂ ಇಲ್ಲದೆ ನನಗೆ ತುಂಬ ದೊಡ್ಡ ಸಹಾಯ ಮಾಡ್ದೋಳ್ ಥರ ಆಡಬೇಡ. ಪಾರ್ವತಿ ನೆಮ್ಮದಿಗೆ ನಾವಿಬ್ರು ಸೇರಿ ಬೆಂಕಿ ಹಚ್ಚಿದ್ವಿ. ಈಗ ಅದೇ ಬೆಂಕಿಯಲ್ಲಿ ನಾವಿಬ್ರು ನಮ್ಮ ಬೇಳೆನ ಬೇಯಿಸ್ಕೊತಾ ಬಂದ್ವಿ ಅಷ್ಟೇ. ಹೋಗ್ಲಿ ಬಿಡಿ ಗುರುಗಳೇ, ನಮ್ಮಲ್ಲೇ ಯಾಕೆ ಈ ಥರದ ಮಾತುಗಳು? ನನಗೆ ಆ ಪಾರ್ವತಿಯಿಂದ ಮಾತ್ರ ಪ್ರಾಬ್ಲಮ್ ಇದ್ದಿದ್ದು. ಆದರೆ ನಾನು ಜನನಿ ವಿಷಯಕ್ಕೆಲ್ಲ ಮುಳ್ಳಲ್ಲಪ್ಪ, ಗೊತ್ತಲ್ವಾ ಗುರುಜಿ? ಗುರುಗಳೇ, ನೀವು ಬಂದ ಉದ್ದೇಶ ಈಡೇರ್ತು. ಅದೇ ಆ ಪಾರ್ವತಿನ ಈ ಅರಸನ ಕೋಟೆಯಿಂದನೇ ದೂರ ಇಟ್ಟಿದ್ದಾಯ್ತು. ನಮ್ಮ ಜನನಿ ಸೀಮಂತನೂ ಮುಗಿದು ಹೋಗುತ್ತೆ. ನೀವು ವಾಪಸ್ ಊರಿಗೆ ಹೋಗ್ತೀರಾ ಗುರುಗಳೇ? ಸೀಮಂತ ಮುಗಿಲಿ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸೀಮಂತ ಮುಗಿಯೋವರೆಗೂ ನಮ್ಮಲ್ಲೇ ಸಸ್ಪೆನ್ಸ್ ಯಾಕೆ ಗುರುಗಳೇ? ಹೇಳ್ಬೋದಲ್ವಾ? ನೋಡು, ನಾನು ನನ್ನ ಮಗಳ ಸೀಮಂತನ ನೆಮ್ಮದಿಯಾಗಿ ಮಾಡಬೇಕು. ನೀನು ಸುಮ್ಮನೆ ಏನೇನೋ ಹೇಳಿ ನಂಗೆ ತೊಂದರೆ ಕೊಡ್ಬೇಡ, ಅರ್ಥ ಆಯ್ತಾ? ಫ್ರೆಂಡ್ಸ್, ನಾನು ತೊಂದರೆ ಕೊಡ್ತಾ ಇದ್ದೀನ ಫ್ರೆಂಡ್ಸ್? ಪ್ಲೀಸ್ ಸಮಾಧಾನ ಮಾಡ್ಕೋ. ಇವತ್ತು ಜನನಿದು ಸೀಮಂತಾನೆ. ನಾವು ಪಾರ್ವತಿ ಸೀಮಂತ ಮಾಡೋಕ್ಕಾಗಲಿಲ್ಲ ಅಂತ ಏನಾದರೂ ನೊಂದ್ಕೊಂಡ್ರೆ ಅದನ್ನ ನೋಡಿ ಜನನಿಗೆ ಬೇಜಾರಾಗತ್ತಲ್ವ? ಅವಳಿಗೆ ಮನೇಲಿ ಉಳ್ಕೊಂಡಿದ್ದು ನಮ್ಗೆ ಇಷ್ಟ ಇಲ್ಲ ಅನ್ಕೊಬಿಟ್ರೆ ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಇಷ್ಟು ದಿನ ನೀನು ಆದಿತ್ಯ ಪಾರ್ವತಿನ ತಪ್ಪು ತಿಳ್ಕೊಂಡಿದ್ದೆ, ಆದರೆ ಈಗ ಅದೆಲ್ಲ ಕ್ಲಿಯರ್ ಆಯ್ತಲ್ಲ, ಸರಿ ಹೋಯ್ತಲ್ಲ. ಇನ್ನೊಂದು 3-4 ತಿಂಗಳು ಅಷ್ಟರಲ್ಲಿ ಜನನಿ ಪಾರ್ವತಿ ಇಬ್ಬರಿಗೂ ಹೆರಿಗೆ ಆಗುತ್ತೆ. ಅದಾದಮೇಲೆ ನಮ್ಮಿಬ್ಬರು ಸೊಸೆಂದರು ಈ ಮನೆಯಲ್ಲೇ ಇರೋದಕ್ಕೆ ಯಾವ ಸಂಪ್ರದಾಯನೂ ಅಡ್ಡಿ ಬರಲ್ವಲ್ಲ. ಜನನಿ ಸೀಮಂತದಲ್ಲಿ ಸಂತೋಷವಾಗಿ ಭಾಗಿಯಾಗೋಣ. ಅವಳಿಗೆ ನಮ್ಮ ನೋವು ಗೊತ್ತಾಗೋದು ಬೇಡ. ಇವತ್ತು ನಮ್ಮ ಜನನಿ ಸೀಮಂತ. ನೀವೇ ಇಷ್ಟು ತಡವಾಗಿ ಬಂದ್ರೆ ಹೇಗೆ? ಶಾಸ್ತ್ರ ಎಲ್ಲ ನೀವೇ ತಾನೇ ನಮ್ಗೆ ಹೇಳ್ಕೊಡ್ಬೇಕು. ಅಕ್ಕ ಬಂದ್ರು. ಅಕ್ಕ ಬಂದ್ರ? ನೀವು ಬರೋದನ್ನೇ ಕಾಯ್ತಾ ಇದ್ವಿ. ಜನನಿ ಸೀಮಂತ ಕಾರ್ಯನ ಶುರು ಮಾಡ್ಬಿಡೋಣ ಅಲ್ವಾ ಅಕ್ಕ?
ಹಾಗಾದ್ರೆ ಈ 2 ಚೇರ್ ಯಾಕೆ, 1 ಚೇರ್ ತೆಗೆಸ್ಬಿಡೋಣ ಅಲ್ವಾ ಭಾವ? ಅಲ್ಲ, ಸೀಮಂತಕ್ಕೆ ಅಂತ ಬಸ್ರಿ ಹೆಣ್ಮಗಳು ಕೂರುವಾಗ ಪಕ್ಕದಲ್ಲಿ ಖಾಲಿ ಚೇರ್ ಯಾಕೆ ಅಂತ ಹೇಳ್ದೆ ಅಕ್ಕ. ಸರಿ, ಅಯ್ಯೋ, ನೀವೇನು ಹೀಗೆ ನಿಂತು ಬಿಟ್ರಿ? ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ. ಬಾಮ್ಮ ಕೂತ್ಕೋ. ಸೀಮಂತ ಶಾಸ್ತ್ರನ ಆರಂಭ ಮಾಡಬೇಕಾಗಿರೋದು ಗಂಡನೇ. ಆದ್ರಿಂದ ಪ್ರೀತು, ಬಾಪ್ಪ. ಹಾರ ಹಾಕು.
ತಾಯಿಯಾಗಿ ನಿಮ್ಮಮ್ಮ ನಿನ್ನ ಜೊತೆ ತುಂಬ ವರ್ಷ ಇರೋಕ್ಕಾಗಲಿಲ್ಲ. ಮಗಳಾಗಿ ನೀನು ಹೊಟ್ಟೆಯಲ್ಲಿ ಹುಟ್ಟು ಬಂದು ನಿನಗೆ ಖುಷಿ ಕೊಡಲಿ. ಜನನಿ ಪುಟ್ಟ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಏನು ವಿಷಯ ಚಿಕ್ಕಮ್ಮ? ಜನನಿ ಪುಟ್ಟ, ನೀನು ಬಸ್ರಿ ಅಂತ ಗೊತ್ತಾಗ್ತಿದ್ದ ಹಾಗೆ ನನಗೆ ನಿನ್ನನ್ನು ನೋಡಬೇಕು, ನನ್ನ ಕೈಲಾದ ಆರೈಕೆ ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಈಗ ನಾನು ನಿನ್ನ ನೋಡಿದ್ದೂ ಆಯಿತು, ನೀನು ಸೀಮಂತದವರೆಗೂ ಇದ್ದು ನನ್ನ ಕೈಲಾದ ಆರೈಕೆ ಮಾಡಿದ್ದೂ ಆಯಿತು. ನಾನು ಬಂದು ಕೆಲಸ ಮುಗಿತಮ್ಮ. ಅದಕ್ಕೆ ನಾಳೆ ಬೆಳಗ್ಗೆನೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನೇನು ಹೇಳ್ತೀಯಮ್ಮ? ನಿಮಗೂ ಊರಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಇಷ್ಟು ದಿನ ಇಲ್ಲಿದ್ದಿದ್ದೇ ಹೆಚ್ಚು. ಸರಿ ಚಿಕ್ಕಮ್ಮ, ನಿಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಹೆಲ್ಪ್ ಮಾಡಲಾ? ಅದೆಲ್ಲ ಏನು ಬೇಡಮ್ಮ. ನಿಜ ಹೇಳಬೇಕು ಅಂದರೆ ನನಗೆ ಈಗಲೇ ಊರಿಗೆ ಹೋಗೋಕ್ಕೆ ಮನಸ್ಸಿಲ್ಲಮ್ಮ. ಯಾಕಂದರೆ ಪಾರ್ವತಿನೂ ಆದಿತ್ಯ ಮತ್ತೆ ಮನೆ ಬಿಟ್ಟು ಹೋಗಿರೋದ್ರಿಂದ ಅಖಿಲ ಅದಕ್ಕೆ, ರಘು ಅಣ್ಣ, ನೀನು, ಅಳಿಯಂದ್ರು ನೀವೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ಈ ಬೇಸರದಲ್ಲಿ ನಾನು ಮನೆಯಿಂದ ಹೋಗ್ಬಿಟ್ರೆ ಮನೆ ಖಾಲಿ ಖಾಲಿ ಅನಿಸುತ್ತೆ. ಬೇಜಾರಲ್ಲಿರೋರಿಗೆ ಸಮಾಧಾನ ಮಾಡೋಕ್ಕೆ ಯಾರಾದರೂ ಇರಬೇಕಲ್ಲಮ್ಮ. ಅದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಅಖಿಲ ಅತ್ತಿಗೆ ಒಂದು 4 ಸಮಾಧಾನದ ಮಾತಾಡ್ಬೋದು. ಪಾರ್ವತಿ ಮನೆಗೂ ಆವಾಗವಾಗ ಹೋಗಿ, ನೋಡಮ್ಮ ಪಾರ್ವತಿ, ನಿನಗೆ ಮಗು ಹುಟ್ಟಿದ ಹಾಗೆ ನೀನು ಅರಸನ ಕೋಟೆಗೆ ವಾಪಸ್ ಬಂದುಬಿಡಬೇಕು ಅಂತ ಅವಳಿಗೆ ಧೈರ್ಯ ತುಂಬಿಸ್ಬೋದು ಅಲ್ವಾ? ಆದರೆ ಇದು ಬೀಗ್ರ ಮನೆ, ನಾನು ತುಂಬ ದಿನ ಇಲ್ಲೇ ಇದ್ದರೆ ಜನ ಏನು ಅಂದ್ಕೋತಾರೋ ಏನೋ. ಅಖಿಲ ಅತ್ಗೆನೂ ರಘು ಅಣ್ಣನೂ ಏನು ಅಂತಾರೋ ಅನ್ನೋ ಅಳುಕು ನನಗೆ. ಅಯ್ಯೋ ಚಿಕ್ಕಮ್ಮ, ನಮ್ಮ ಅತ್ತೆ ಮಾವ ಅಷ್ಟು ಸಣ್ಣ ಮನಸ್ಸಿನವರಲ್ಲ ನೋಡಿ. ನಮ್ಮ ಅತ್ತೆ ಮಾವನ್ನ ಸಮಾಧಾನ ಮಾಡೋದು, ಅಕ್ಕಂಗೆ ಧೈರ್ಯ ಹೇಳೋದೇ ನಿಮ್ಮ ಉದ್ದೇಶ ಆಗಿದ್ರೆ ಇನ್ನೊಂದು ಸ್ವಲ್ಪ ದಿನ ನೀವು ಇಲ್ಲೇ ಇರಿ.